ಸೀತಾ ಅನ್ನೋರು ಎಲ್ಗೋದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅವ್ಳು ತೀರೋದ್ಲು ಅಂತ ಊರೆಲ್ಲ ಮಾತಾಡ್ಕೊತಿದ್ರು. ಆದ್ರೆ ಹೇಳು. ಆಮೇಲೆ ಅವಳನ್ನ ಬೇರೆ ಊರಲ್ಲಿ ನಮ್ಮ 3 ಜನ ನೋಡವ್ರೆ ಅಂತ ಸುದ್ದಿ ಬಂತು. ಅಂದ್ರೆ ಸೀತಾ ಬದುಕಿದಾರ? ಬದುಕಿರ್ಬೋದು ಕಣಪ್ಪ. ಎಲ್ಲಿ ನೋಡಿದ್ರಂತೆ? ಯಾವ ಊರಲ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟು ಹೇಳಿ ಪುಣ್ಯ ಕಡ್ಕೊಂಡಲ್ಲ, ಆಡ್ ಸಾಕು. ನಾವು ಬರ್ತೀವಿ. ಎಲ್ಲ ಗೊಂದಲ ಆಗ್ತಿದೆಯಲ್ಲ. ಆದರೆ ಅಜ್ಜಿ ಹೇಳಿದ್ನ ಕೇಳಿದ್ರೆ ಸೀತಾ ಅವರು ಇನ್ನೂ ಬದುಕೋರೆ ಅಂತ ಅನಿಸ್ತೈತಿ ನನಗೆ. ಹೌದಾ? ಹಾಗಾದ್ರೆ ಎಲ್ಲಿರ್ಬೋದು? ಅದು ಇನ್ನೊಂದು ಹುಡುಕಾಟ. ಆದರೆ ಯೋಚನೆ ಮಾಡಬೇಡಿ, ನಿಮ್ಮ ಹುಡುಕಾಟಕ್ಕೆ ಉತ್ತರ ಸಿಗುತ್ತೆ. ಹೋಪ್ಸೋ. ಸರಿ ಶಿವಣ್ಣ, ನಾನು ಇನ್ನು ಬರ್ತೀನಿ. ಎಲ್ಲಿಗೆ? ನಮ್ಮ ಮನೆಗೆ ಬಂದು ಹಳ್ಳಿ ಊಟ ಮಾಡ್ಕೊಂಡು ವಿಶ್ರಾಂತಿ ತಗೊಂಡು ಆರಾಮಾಗಿ ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ. ನೆಕ್ಸ್ಟ್ ಟೈಮ್ ನಿದ್ಯತೆ ಬಂದಾಗ ಖಂಡಿತವಾಗ್ಲೂ ಉಳ್ಕೋತೀನಿ. ಈಗ ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇದೆ. ಸರಿ ಆಗಲಿ, ನಿಮ್ಮ ಕರ್ತವ್ಯಕ್ಕೆ ನಾನು ಅಡ್ಡಿ ಬರೋಕ್ಕಿಲ್ಲ. ಆದರೆ ಇನ್ನೊಂದ್ಕಿಂತ ಬುಡು ಮಾಡ್ಕೊಂಡು ಬರಲೇಬೇಕು. ಖಂಡಿತವಾಗ್ಲು. ಆಮೇಲೆ ಏನೇ ಸಹಾಯ ಇರಲಿ ಒಂದು ಫೋನ್ ಮಾಡಿ, ನಾ ಬರ್ತೀನಿ. ಸರಿ, ನಿಮ್ಮ ಕಾರ್ ತಗೊಬಿಡ್ತೀನಿ, ಬನ್ನಿ ಹೋಗಮ್ಮ. ಹೇಳಿ ಬಸ್ಸು. ಗಾಡಿ ನಂಬರು ಡೀಟೇಲ್ಸು ಎಲ್ಲ ಗೊತ್ತಾಗಿದೆ ತಾನೇ? ಒಂದ್ಸರಿ ಹೇಳಿದ್ಮೇಲೆ ಮುಗೀತು ಬಸ್ಸು. ಕೆಲ್ಸದಲ್ಲಿ ನಾವು ಪಕ್ಕ ಮುಖ ಮತ್ತೆ ಗಾಡಿ ನಂಬರ್ ತಲೆಗೆ ಹೋಯ್ತು ಅಂದ್ರೆ ಮುಗೀತು. ನೆಕ್ಸ್ಟು ಆ ಗಾಡಿ ರೋಡ್ ಮೇಲೆ ಇರಲ್ಲ, ಗುಜ್ಜಿರಿಲಿ ಇರುತ್ತೆ. ನೋಡು, ಒಂದು ಚೂರು ಮಿಸ್ ಆಗೋ ಹಾಗಿಲ್ಲ. ಅವನು ಮಾರಿಗುಡಿಯಿಂದ ಬರಬೇಕು ಅಂತಂದ್ರೆ ಈ ಕ್ರಾಸ್ ದಾಟಲೇಬೇಕು. ಸರಿಯಾಗಿ ಕಾದನ್ನು ನೋಡಿ ಹೊಡಿಬೇಕು. ಗುದ್ದಿದ ಮೇಲೆ ಜೀವ ಹೋಗಲೇಬೇಕು. ಹೇಳಿದಲ್ಲ ಬಸ್ಸು, ಇಂಥ ಆಕ್ಸಿಡೆಂಟ್ ಎಲ್ಲ ಎಷ್ಟು ಕಣ್ಮುಚ್ಚಿ ಕಣ್ಬಿಡೋಷ್ಟಲ್ಲಿ ಮಾಡಿಲ್ಲ. 100ಕ್ಕೆ 200 ಪಕ್ಕಾ ಕೆಲಸ ಮಾಡ್ತೀನಿ ನಾನು. ಗುಡ್. ನಾನು ಸ್ವಲ್ಪ ದೂರದಲ್ಲಿರ್ತೀನಿ. ಅವನು ಪಾಸ್ ಆದ ಕೂಡಲೇ ನಾನು ನಿಮ್ಮನ್ನು ಅಲರ್ಟ್ ಮಾಡ್ತೀನಿ. ನೀವು ಸ್ವಲ್ಪ ಹುಷಾರಾಗಿರಿ. ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಗುದ್ದಿ ಬಿಸಾಡ್ಬಿಡು. ಡೈರೆಕ್ಟ್ ವೈಕುಂಠ ವೆಂಕಟರಮಣ ಪದ ಗೋವಿಂದ ಗೋವಿಂದ. ಬಸ್ಸು ಇಷ್ಟೊಂದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಹಾಯಾಗಿ ಕುತ್ಕೊಂಡು ನನ್ನ ಕೆಲಸ ನೋಡ್ತಾ ಇರಿ. ಪೇಮೆಂಟ್ ಒಂದು ಕರೆಕ್ಟಾಗಿ ಕೊಡಿ ಸಾಕು. ಪೇಮೆಂಟ್ ಬಗ್ಗೆ ಯೋಚನೆ ಮಾಡಬೇಡ. ಕೆಲಸ ಮುಗಿದ ತಕ್ಷಣ ನಿನಗೆ ಸೇರ್ಬೇಕಾಗಿದ್ದ ಪೇಮೆಂಟು ನಿನ್ಗೆ ಸೇರುತ್ತೆ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ನೀನು ಅಲರ್ಟ್ ಆಗಿರುವ ಅಷ್ಟೇ. ಓಕೆ ಬಾಸು. ಫ್ರೆಶ್ ಹಾಲು, ಪಾತ್ರೆ ಕೂಡ ನೀಟಾಗಿ ತೊಳೆದಿದೆ. ಆದರೂ ಯಾಕೆ ಹಾಲು ಹೊಡೆದೋಯ್ತು? ಮೋಸ್ಟ್ಲಿ ಹಾಲೇ ಸರಿಯಿಲ್ಲ ಅನ್ಸುತ್ತೆ. ದೀಪ ಹಚ್ಚಿ ಮುಂದಿನ ಕೆಲಸನ ಶುರು ಮಾಡ್ತೀನಿ. ದೀಪನೇ ಆರೋಯ್ತಲ್ಲ, ಕಳ್ಳಿ ಬೇರೆ ಇಲ್ಲ. ಯಾಕೆ ಹೀಗಾಗ್ತಿದೆ?
ಯಾಕೋ ಏನೂ ಸರಿ ಇಲ್ಲ ಅನಿಸ್ತದೆ. ನಾನು ಈಗಲೇ ಮುದ್ದು ಕಾಲ್ ಮಾಡಬೇಕು. ಹೇಳ್ತಿದ್ದೇವರು ಮುದ್ದು ಹೇಗಿದ್ದೀರಾ? ಇದೇ ಕಿಸ್ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನೀವು ಪ್ರಶ್ನೆ ಕೇಳೋದು ನೋಡಿದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಪೇಷಂಟ್ ಥರ ಫೀಲ್ ಆಗ್ತಿದೆ. ಬಿಡ್ತು ನೀ ಏನೇನೋ ಹೇಳಬೇಡಿ. ನಾನು ಒಳ್ಳೆ ಕಲ್ಗುಂಡ್ ಥರ ಚೆನ್ನಾಗೇ ಇದ್ದೀನಲ್ಲ. ಬೆಳಗ್ಗೆಯಿಂದ ನಿಮ್ಮ ಜೊತೆಗಿಲ್ಲ ಅಂತ ಟೆನ್ಷನಾ? ಇಲ್ಲ ಹಾಗೇನಿಲ್ಲ, ಏನಿಲ್ಲ ಬಿಡಿ. ಹೇಳ್ರಿ, ನೀವು ಒಳ್ಳೆ ಏನೇನೋ ಅಪಶಕ್ನ ಆಯಿತು. ಹಾಗೆಲ್ಲ ಆಗಿದ್ದು ನೋಡಿ ಮನ್ಸಿಗೆ ಸ್ವಲ್ಪ ಭಯ ಆಯಿತು. ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಷ್ಟೇ. ನೋಡಿ, ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಿಮ್ಮ ಪ್ರೀತಿ ನನ್ನ ಜೊತೆಗಿದ್ದಾಗ ಏನಾಗುತ್ತೆ ಹೇಳಿ? ಡೋಂಟ್ ವರಿ. ಕಾರ್ನ ಸ್ಲೋ ಆಗಿ ಡ್ರೈವ್ ಮಾಡಿ. ಎಸ್ ಮ್ಯಾಮ್, ಜಿ ಜೋರ್, ನಿಮ್ಮಿಷ್ಟದಂತೆ ಆಗಲಿ. ಕರ್ಣ, ಎಲ್ಲಿಗೆ ತಲುಪಿದೆ? ಮೋಸ್ಟ್ಲಿ ಒಂದು ಗಂಟೆ ಮನೇಲಿರ್ತೀನಮ್ಮ, ಆರಾಮಾಗಿ ಬರ್ತಾ ಇದ್ದೀನಿ. ನಿಮ್ಮ ಪಕ್ಕ ಒಬ್ಬರು ಆಕಾಶ ತಲೆ ಮೇಲೆ ಬಿದ್ದಿರೋ ಥರ ನಿಂತಿದ್ದಾರಲ್ಲ, ಅವ್ರಿಗೆ ಹೇಳಿ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ. ಏನೇನೋ ಅಪಶಕ್ನ ಆಯ್ತಮ್ಮ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಕರ್ಣ, ಹೆಂಡತಿ ಅಂದರೆ ಹೀಗಿರ್ಬೇಕು ನೋಡು. ನಿನ್ನ ಚಿಂತೆ ನಿನಗಿಂತ ಜಾಸ್ತಿ ಇವಳಿಗೆ ಇದೆ. ಅಮ್ಮ, ನನ್ನ ಡ್ರೈವಿಂಗ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಯಾವುದಕ್ಕೂ ನೀನು ಕಾರ್ನ ನಿಧಾನಕ್ಕೆ ಓಡಿಸು, ಗೊತ್ತಾಯ್ತಾ? ತುಂಬ ಕೇರ್ಫುಲ್ ಆಗಿದ್ದೀನಿ. ಡ್ರೈವ್ ಮಾಡ್ತಾ ಫೋನಲ್ಲಿ ಮಾತಾಡಬೇಡ. ಹೌದು, ಏನಾದರೂ ತಿಂದ್ಯಾ ಇಲ್ಲ ಕೆಲಸ ಅಂತ ಅದನ್ನೂ ಮರ್ತ್ಬಿಟ್ಯಾ? ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇದೆ ಅಮ್ಮ. ಸರಿ, ಹಾಗಾದರೆ ಆನ್ ದ ವೇ ಎಲ್ಲಾದರೂ ಹೋಟ್ಲ್ ಸಿಗುತ್ತಾ ನೋಡು. ಮನೆಗೆ ಬರೋ ತನಕ ಹಸ್ಕೊಂಡಿರ್ಬೇಡ. ಹಾಂ ಅಮ್ಮ, ಇಲ್ಲೇ ಒಂದು ಚಂದದ ರೆಸ್ಟೋರೆಂಟ್ ಕಾಣಿಸ್ತು, ಅಲ್ಲೇ ನಿಲ್ಲಿಸ್ತೀನಿ. ಚಂದ ಅಂದರೆ ಏನು ಅದು? ಅಷ್ಟು ಸ್ಪೆಷಲ್ ಆಗಿದೆಯಾ? ಸಂಗೊಂಚೂರು ಸ್ಪೆಷಲೇ. ರೆಸ್ಟೋರೆಂಟ್ ಹೆಸರು ಶ್ರೀನಿಧಿ ಅಂತ ಇದೆ, ಅದಕ್ಕೆ ಇಲ್ಲೇ ನಿಲ್ಸೋಣ ಅಂದ್ಕೊಂಡೆ. ಕೇಳಿಸ್ಕೊಂಡ್ಯಾ ನಿಧಿ? ಹೋಟ್ಲ್ ಹೆಸರು ಕೂಡ ನಿಂದೇ ಆಗಿರ್ಬೇಕಂತೆ. ಒಳ್ಳೆ ಹುಡುಗ, ಮಾತಾಡು. ಆ್ಯಕ್ಚುಲಿ ಇವತ್ತು ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ಯಾಕೆ ಗೊತ್ತಾ? ಫಸ್ಟ್ ಟೈಮ್ ಮರಿಗುಡಿ ಹೋದಾಗ ನೀವು ಜೊತೆಗಿದ್ರಿ, ಆ ದಿನ ಮರೆಯೋಕ್ಕಾಗಲ್ಲ. ನನಗೂ ಅಷ್ಟೇ ಮಧು. ಸರಿ ಆಯಿತು, ಏನಾದರೂ ತಿನ್ಬಿಟ್ಟು ಕಾಲ್ ಮಾಡಿ, ಓಕೆನಾ? ನಂಗೆ ಯಾಕೋ ನಿಮ್ಮ ಮುಖ ನೋಡ್ತಾನೆ ಇರಬೇಕು ಅನಿಸುತ್ತೆ. ಕಾಲ್ ಕಟ್ ಮಾಡಿಬಿಡಿ.